ದಾವಣಗೆರೆಗೆ ಸಿಎಂ ಡಿಸಿಎಂ ಖರ್ಗೆ ಆಗಮಿಸಿದ್ದಾರೆ. ಕಲ್ಲೇಶ್ವರ ಮಿಲ್ಗೆ ಸಿಎಂ ಡಿಸಿಎಂ ಆಗಮಿಸಿದ್ದಾರೆ. ಶಿವಶಂಕರಪ್ಪ ಅಂತಿಮ ದರ್ಶನವನ್ನ ಪಡಿತಾರೆ ನಾಯಕರು. ನೋಡಿ, ಈಗಾಗಲೇ ಒಂದು ಬಾರಿ ಅಂತಿಮ ದರ್ಶನವನ್ನ ಪಡೆದಾಗಿತ್ತು. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು, ಎಚ್.ಕೆ. ಪಾಟೀಲ್ ಅವರು ಕೂಡ ಇದ್ದಾರೆ. ಈಗಾಗಲೇ ಹಲವು ನಾಯಕರು ಈ ಸ್ಥಳದಲ್ಲಿದ್ದಾರೆ. ಮುನಿಯಪ್ಪ ಅವರು, ಸತೀಶ್ ಜಾರಕಿಹೊಳಿ ಅವರು, ವಿಜೇಂದ್ರ ಅವರು, ಜಮೀರ್ ಅಹಮದ್ ಖಾನ್ ಅವರು, ಪಕ್ಷಾತೀತವಾಗಿ ಎಲ್ಲ ನಾಯಕರು ಕೂಡ ಆಗಮಿಸಿದ್ದಾರೆ ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾಗುವುದಕ್ಕೆ. ನೋಡಿ, ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸದ್ಯ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಿವಿಧಾನ ಆರಂಭ ಆಗುತ್ತೆ. ಮಹದೇವಪ್ಪ ಅವರಿದ್ದಾರೆ. ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ಈಗ ವಿಧಿವಿಧಾನ ನೆರವೇರುತ್ತೆ. ಅಂದರೆ ಸಾಂಪ್ರದಾಯಿಕ ಹಿಂದೂ ಧರ್ಮದ ಅಂತ್ಯಕ್ರಿಯೆಗಳಿಗಿಂತ ಇದು ಭಿನ್ನವಾಗಿರುತ್ತೆ. ಇದರಲ್ಲಿ ಮೃತರ ದೇಹವನ್ನ ಶಿವನೊಂದಿಗೆ ಐಕ್ಯಗೊಳಿಸಲಾಗುತ್ತೆ. ಈ ವಿಧಿಯಲ್ಲಿ ಪ್ರಮುಖವಾಗಿ ಇಷ್ಟಲಿಂಗವನ್ನ ದೇಹದಿಂದ ತೆಗೆದು ಶಿವಲಿಂಗದೊಂದಿಗೆ ಸೇರಿಸಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಶವವನ್ನ ದೇಹದ ದಹನ ಮಾಡೋದ್ರ ಬದಲಾಗಿ ಹೂಳಲಾಗುತ್ತೆ. ಈಗ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರೋದನ್ನ ನಾವು ನೋಡಿದ್ವಿ. ಖರ್ಗೆ ಅವರು ಕೂಡ ಆಗಮಿಸಿರೋದು. ಮೊದಲನೇದಾಗಿ ಇಷ್ಟಲಿಂಗ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಅಂದ್ರೆ ವ್ಯಕ್ತಿಯ ಇಷ್ಟಲಿಂಗವನ್ನ ದೇಹದಿಂದ ತೆಗೆದು ಅದನ್ನ ಪವಿತ್ರ ಶಿವನೊಂದಿಗೆ ಸೇರಿಸಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಆತ್ಮವು ಶಿವನಲ್ಲಿ ವಿಲೀನವಾಗಲು ಸಹಾಯ ಮಾಡುತ್ತೆ ಅನ್ನುವಂಥ ನಂಬಿಕೆ ಇದೆ. ಹೀಗಾಗಿಯೇ ಅದರ ವಿಧಿವಿಧಾನಗಳು. ಈಗ ನಾಯಕರೆಲ್ಲರೂ ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ನೋಡ್ತಾ ಇದ್ದೀರಿ, ಇದು ಕಲ್ಲೇಶ್ವರ ರೈಸ್ ಮಿಲ್ ಆವರಣ. ಇಲ್ಲಿ ಅಂತಿಮ ವಿಧಿವಿಧಾನ ನೆರವೇರುವುದು. ಈಗಾಗಲೇ ನಾಯಕರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಚಿವರಾದಂತಹ ಮಹದೇವಪ್ಪ ಅವರು, ಜಮೀರ್ ಅಹಮದ್ ಖಾನ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಹಾಗೆ ಬಿಜೆಪಿ ನಾಯಕರು ಕೂಡ ಆಗಮಿಸಿದ್ದಾರೆ. ಪಕ್ಷಾತೀತವಾಗಿ ಸ್ನೇಹ ಸಂಬಂಧವನ್ನ ಹೊಂದಿದ್ರು. ಹೀಗಾಗಿ ಪಕ್ಷಾತೀತವಾಗಿ ನಾಯಕರು ಆಗಮಿಸ್ತಾ ಇದ್ದಾರೆ. ಚಂದ್ರಶೇಖರ 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 ರಕ್ಷಮಾಂ ರತ್ನಸಾನುಸರಾಸನಂ ವ್ರಜತಾದ್ರಿಶೃಂಗನಿಕೇತನಂ ಸಿಂಧಿನೇ ಕೃತಪನ್ನಗೇಶ್ವರಮಚ್ಯುತಾನನ ಸಾಯಕಂ ಕ್ಷಿಪ್ರದಗ್ರಪುರತ್ರಯಂ ತ್ರಿದೇವಾಲಯ ನೋಡ್ತಾ ಇದ್ದೀವಿ, ರಾಷ್ಟ್ರಧ್ವಜವನ್ನ ಪಾರ್ಥಿವ ಶರೀರದ ಮೇಲೆ ಇರಿಸಲಾಗಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಇವತ್ತು ಅಂತಿಮ ವಿಧಿವಿಧಾನ ನೆರವೇರುತ್ತೆ. ಹಾಗಾಗಿಯೇ ರಾಷ್ಟ್ರಧ್ವಜವನ್ನ ಪಾರ್ಥಿವ ಶರೀರದ ಮೇಲೆ ಹೊದಿಸಲಾಗಿರುವಂತಹ ದೃಶ್ಯಗಳನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಈ ಕಡೆ ನಾಯಕರು ಆಗಮಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪುಷ್ಪವನ್ನು ಅರ್ಪಿಸುವ ಮೂಲಕವಾಗಿ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ.
ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಕುಟುಂಬಸ್ಥರಿಗೆ ಸಂತಾಪವನ್ನು ಹೇಳಿದರು. ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಪುಷ್ಪವನ್ನು ಅರ್ಪಿಸುವ ಮುಖಾಂತರವಾಗಿ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆಗಮಿಸಿದ್ದಾರೆ. ಪುಷ್ಪವನ್ನು ಅರ್ಪಿಸುವ ಮುಖಾಂತರವಾಗಿ ಅವರು ಕೂಡ ಅಂತಿಮ ದರ್ಶನವನ್ನು ಪಡೆದು ಜಾರ್ಜ್ ಅವರು ಬಂದಿದ್ದಾರೆ, HK ಪಾಟೀಲ್ ಅವರಿದ್ದಾರೆ. ಕೊನೆಯದಾಗಿ ಅವರನ್ನ ಕಣ್ತುಂಬಿಕೊಳ್ಳುವುದು, ಅಂತಿಮವಾಗಿ ನಡೆಸೋದು. DCM DK ಶಿವಕುಮಾರ್ ಅವರು ಕೂಡ ಪುಷ್ಪವನ್ನು ಅರ್ಪಿಸುವ ಮುಖಾಂತರವಾಗಿ ಅಂತಿಮ ನಮನ ಸಲ್ಲಿಸಿದ್ದಾರೆ. ಸರ್ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ಆಗಮಿಸಿದ್ದಾರೆ ಅಂತಿಮ ದರ್ಶನವನ್ನು ಪಡೆಯುವುದಕ್ಕೆ. ಅವರು ಕೂಡ ಹೇಳ್ತಾ ಇದ್ರು, ಇವತ್ತು ಸದನದಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಒಬ್ಬ ಧೀಮಂತ ನಾಯಕ, ಎಲ್ಲರೊಟ್ಟಿಗೂ ಕೂಡ ಅಂಥದ್ದೇ ಒಂದು ಬಾಂಧವ್ಯವನ್ನು ಇಟ್ಟಂತಹ ವ್ಯಕ್ತಿ CT ರವಿ ಅವರು ಕೂಡ ಆಗಮಿಸಿದ್ದಾರೆ. ಆಗ್ಲಿಂದಲೂ ಕೂಡ ಅದೇ ಹೇಳ್ತಾ ಇರೋದು, ಅಂದ್ರೆ ಪಕ್ಷಾತೀತವಾಗಿ ಅವ್ರು ಯಾವ ರೀತಿ ಸ್ನೇಹ ಸಂಬಂಧವನ್ನ ಹೊಂದಿದ್ರು, ಎಲ್ಲರೊಟ್ಟಿಗೂ ಕೂಡ ಆ ರೀತಿ ಬಾಂಧವ್ಯವನ್ನ ಹೊಂದಿದ್ರು. ಯಾರಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ಪ್ರಶಂಸಿಸ್ತಾ ಇದ್ರು. ಹಾಗಾಗಿಯೇ ಆ ವ್ಯಕ್ತಿಯನ್ನ ನೋಡೋದಕ್ಕೆ, ಅಂತಿಮವಾಗಿ ನಮನವನ್ನ ಸಲ್ಲಿಸೋದಕ್ಕೆ ನಾಯಕರು ಆಗಮಿಸ್ತಾ ಇದ್ದಾರೆ. ಉಮಾಶ್ರೀ ಅವರು ಕೂಡ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರು. ಅವರ ಪುತ್ರ ಮಲ್ಲಿಕಾರ್ಜುನ್ ಅವರು ಭಾವುಕರಾಗಿದ್ದನ್ನ ನೋಡಿದ್ರೆ ಒಂದು ಕ್ಷಣ ಎಲ್ಲರ ಕಣ್ಣಲ್ಲೂ ಕೂಡ ನೀರು ಬರುತ್ತೆ. ಸುದೀರ್ಘ ರಾಜಕೀಯ ಜೀವನ, ಸುದೀರ್ಘ ಸಮಾಜ ಸೇವೆ, ಇಷ್ಟು ವರ್ಷಗಳ ಕಾಲ ಅವರು ಮುನ್ನಡೆಸಿದಂತಹ ರೀತಿ, ಅವರು ಬೆಳೆಸಿದಂತಹ ರೀತಿ ಇದೆಯಲ್ಲ, ಪ್ರತಿಯೊಬ್ಬರು ಕೂಡ ಮೆಚ್ಚಿಕೊಳ್ತಾರೆ. ಆ ಉತ್ಸುಕತೆ, ಆ ಚೈತನ್ಯ ಇವತ್ತು ನಮ್ಮೊಂದಿಗಿಲ್ಲ ಅಂತ ಹೇಳಿ ಕೊರಗ್ತಾ ಇದ್ದಾರೆ. ಇಂಥ ಒಬ್ಬ ಕ್ರಿಯಾಶೀಲ ವ್ಯಕ್ತಿ, ಒಂದು ಚೈತನ್ಯ ನಮ್ಮನ್ನ ಬಿಟ್ಟು ಹೋಗಿದೆ ಅಂತ ಹೇಳಿ ಕಣ್ಣಂಚಲ್ಲಿ ನೀರು ಹಾಕ್ತಾ ಇದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿ ಅವರು, ಆರ್ ಅಶೋಕ್ ಅವರು ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಸರ್ಕಾರಿ ಗೌರವವನ್ನು ನೀಡೋದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಕೂಡ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ.
ದೊಡ್ಡ ಮಟ್ಟದಲ್ಲಿ ಜನ ನೆರೆದಿರುವಂತಹ ಕಾರಣಕ್ಕಾಗಿ ಅಲ್ಲಿ ನಾಯಕರು ಓಡಾಡೋದಕ್ಕೂ ಕೂಡ ಅಲ್ಲಿ ನೋಡ್ತಾ ಇರ್ಬೋದು ನಾವು. ಇದು ಕಲ್ಲೇಶ್ವರ ರೈಸ್ ಮಿಲ್ ಆವರಣ. ಶಾಮನೂರು ಶಿವಶಂಕರಪ್ಪ ಅವರ ತಂದೆ ತಾಯಿ, ಅವರ ಅಣ್ಣ ತಮ್ಮಂದಿರು, ಅವರ ಪತ್ನಿಯ ಸಮಾಧಿಯು ಕೂಡ ಅಲ್ಲಿದೆ. ಹೀಗಾಗಿ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ವಿಧಿವಿಧಾನವನ್ನ ಅಲ್ಲೇ ನೆರವೇರಿಸಲಾಗುತ್ತೆ. ಪಾರ್ಥಿವ ಶರೀರದ ಮೇಲೆ ರಾಷ್ಟ್ರಧ್ವಜ, ಕುಟುಂಬಸ್ಥರ ಕಣ್ಣೀರು ಒಂದ್ ಕಡೆ. ಹಲವು ಮಠದ ಮಠಾಧೀಶರು ಕೂಡ ಆಗಮಿಸಿದ್ದಾರೆ. ಅಲ್ಲಿ ಗಣ್ಯಾತಿ ಗಣ್ಯರು ಅಂತಿಮ ದರ್ಶನಕ್ಕೆ ಬಂದಿರುವಂತಹ ಕಾರಣದಿಂದಾಗಿ ಅಲ್ಲೊಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತು ವಿಧಿವಿಧಾನಗಳು ಆರಂಭವಾಗುತ್ತೆ.